ರಾಮಲಿಂಗಾರೆಡ್ಡಿಯವರೇ ಮತ್ತು ನಮ್ಮ ಪಕ್ಷದ ಕೆಲವು ಮುಖಂಡರು ಬಂದಿದ್ದಾರೆ. ಎಲ್ಲ ನಮ್ಮ ಚಾಲಕ ವೃಂದದ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವಿವಿಧ ಸಂಘಟನೆ ಎಲ್ಲ ಮುಖ್ಯಸ್ಥ ಸ್ನೇಹಿತರೆ, ನಾನು ಈ ಒಂದು ಸಭೆಯನ್ನ ಕರೆದಿರುವುದು ಬಹುಶಃ ನಿಮ್ದು ದೊಡ್ಡ ಶಕ್ತಿ. ಈ ರಾಜ್ಯದಲ್ಲಿ 41 ಲಕ್ಷ ಜನ ಈ ವೃತ್ತಿಯನ್ನ ಇಟ್ಕೊಂಡಿದ್ದಾರೆ. 25 ಲಕ್ಷ ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಲೈಸೆನ್ಸ್ ಅಫಿಷಿಯಲ್ ಆಗಿದೆ. ಸರ್ಕಾರದವರು 8,25,000 ಅಂತ ಹೇಳಿ ಹೇಳಿದ್ದಾರೆ. ಸರ್ಕಾರದ ಒಂದು ಪ್ಯಾನಲ್ ಆಗಿ ಈ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಏನು ಈ ವೃತ್ತಿಯನ್ನ ಜಾತಿ, ಧರ್ಮ, ಪಕ್ಷ ಎಲ್ಲ ಬಿಟ್ಟು ಈ ವೃತ್ತಿಯನ್ನು ಉಳಿಸ್ಕೊಂಡು ತಾವೆಲ್ಲ ಬಂದಿದ್ದೀರಿ. ಎಲ್ಲರ ಜೀವನವನ್ನ ಕಾಪಾಡಿಕೊಂಡು ಒಬ್ಬರನ್ನ ತಲುಪಿಸಲಿಕ್ಕೆ ಒಂದು ಪ್ರಯತ್ನವನ್ನ ತಾವು ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಕೊರೋನಾ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಪ್ರಾರಂಭದಲ್ಲಿ ಧ್ವನಿ ಎತ್ತೋ 1,000 ರೂಪಾಯಿ ಕೊಡಿದ್ದೇವೆ, 5,000 ರೂಪಾಯಿಗೆ ಅಂತ ತೀರ್ಮಾನ ಮಾಡಿ 8,20,000 ಅಂತ ಘೋಷಣೆ ಮಾಡಿ ಕೊನೆಗೆ ಈ 2 ಲಕ್ಷ ಚಿಲ್ಲರೆಗೂ ಬಂತು. ಕೊನೆಗೆ ಅದು ದುಡ್ಡು ಕೊಡೋಕ್ಕೂ ಕೂಡ ಯಾವ ರೀತಿ ಆಯ್ತು ಅಂತಂದ್ರೆ, ನಿಮ್ಗೆ ಅಷ್ಟು ವಿದ್ಯಾಭ್ಯಾಸ ಇದ್ದಿದ್ರೆ, ಅಷ್ಟು ಅನುಭವ ಇದ್ದರೆ ನೀವ್ಯಾಕೆ ಡ್ರೈವರ್ಗಳಾಗಿರ್ತಿದ್ರಿ? ನೀವೆಲ್ಲ ಯಾವುದೋ ಆಫೀಸರ್ಗಳಾಗಿ ಕೆಲಸ ಮಾಡ್ತಿದ್ರಿ, ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಿದ್ರಿ. ಕೆಲವೆಲ್ಲ MA ಮಾಡಿದವರು, ಡಿಗ್ರಿ ಮಾಡಿದವರು, ಬೇರೆ ಬೇರೆ ಎಲ್ಲ ಮಾಡಿದವರೆಲ್ಲ ಕೂಡ ಈ ವೃತ್ತಿನ ಉಳಿಸ್ಕೊಂಡು ತಾವೆಲ್ಲ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾದ್ರೂ ಅನುಕೂಲ ಆಗಲಿ ಅಂತೇಳಿ ತಾವೆಲ್ಲ ಪ್ರಯತ್ನವನ್ನು ತಾವೆಲ್ಲ ಮಾಡ್ತಾ ಇದ್ದೀವಿ. ನಾನು ಕೂಡ ನಮ್ಮ ಈ ಒಂದು ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಈ ನನಗೆ ಆಸ್ಕರ್ ಫೌಂಡೇಶನ್ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಸ್ವಂತ ಒಂದು ಮೆಟ್ರೋಡಲ್ನ ಓಡಿಸ್ಕೊಂಡು ನಮ್ಮ ಕಾರ್ಯಕ್ರಮ ಸೇವೆ ಮಾಡ್ತಾರೆ. ನಾನು ಖುದ್ದಾಗಿ ನೋಡಿದ್ದೀನಿ. ನಾನು ಆ ಮೆಟ್ರೋಲ್ ಕೂತಿದ್ದೇನೆ ಅವ್ರ ಜೊತೆಲಿ. ಅವರೇ ಉಡುಪಿಯಿಂದ ತೆಗೆದುಕೊಂಡು ಹೋಗಿ ಮೈಸೂರು ಗಂಟ ಬಿಟ್ಬಿಟ್ಟು ತಿರುಗಿ ವಾಪಸ್ ಕರ್ಕೊಂಡು ಬಂದಿದ್ದಂಥ ದಿನ ಕೂಡ ನಾನು ಅವ್ರ ಜೊತೆಲೆ ಟ್ರಾವೆಲ್ ಮಾಡಿದ್ದೇನೆ. ನಾನು ಹೇಳ್ತಾ ಇದ್ದೀನಿ 40 ವರ್ಷ ಮಾಡ್ತೀನಿ. ಅವರು ನನ್ನ ಕೊನೆಗೆ ಹೇಳಿದ್ರು, ಇದನ್ನ ಈ ಚಾಲಕರ ಸಂಘ ಏನಿದೆ ನಮ್ಮಲ್ಲೊಂದು ಘಟನೆ ಮಾಡಬೇಕು, ಯಾರ ವೃತ್ತಿಲಿ ಅವರ ಪರವಾಗಿ ನಾವು ನಿಂತ್ಕೊಳ್ಬೇಕು, ಇದಕ್ಕೇನೋ ಸರಿಯಾದ ರೂಪ ಕೊಡಬೇಕು ಅಂತ ಕೂಡ ನನಗೆ ಮಾರ್ಗದರ್ಶನವನ್ನು ಕೊಟ್ಟರು. ಸೊ ನಾನೀಗಾಗಲೇ ನಮ್ಮ ಎಲ್ಲ ಬ್ಲಾಕ್ಗಳು ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅವರೆಲ್ಲ ಅದಕ್ಕೆಲ್ಲ ಏನೇನು ಬೇಕು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಮಧ್ಯದಲ್ಲಿ ನನ್ನ ಉದ್ದೇಶ ನಿಮ್ಮ ವೃತ್ತಿಗೆ ನಾವು ಒಂದು ಧ್ವನಿ ಆಗಬೇಕು ಅಂತ. ನಿಮ್ಮ ನೋವಿಗೆ, ನಿಮ್ಮ ಸಮಸ್ಯೆಗೆ ನಿಮ್ಮನ್ನ ಯಾವ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ಹಿಂದೆ ಸರ್ಕಾರಗಳು ಏನ್ ಮಾತು ಕೊಟ್ಟಿದೆ ಆ ಮಾತು ಪ್ರಕಾರ ನಿಂತ್ಕೊಳ್ತಾ ಇಲ್ಲ, ಇವೆಲ್ಲ ಗೊತ್ತಿದೆ. ಸೊ ನಿಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವು ನಿಮ್ಗೆ ಹೆಂಗ್ ಸಹಾಯ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಕೆಲವರು ಬಿಜೆಪಿ ಬೇಕು ಅನ್ಬೋದು, ಕೆಲವು ಕಮ್ಯುನಿಸ್ಟ್ ಬೇಕು ಅನ್ಬೋದು, ಕೆಲವು ದಳ ಬೇಕು ಅನ್ಬೋದು, ಕೆಲವು ಕಾಂಗ್ರೆಸ್ ಬೇಕು ಅನ್ಬೋದು. ಅದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದು ನಾನು ಈ ಸದ್ಯಕ್ಕೆ ನಾನು ಮಾತಾಡೋದಿಲ್ಲ. ಇದು ಪಕ್ಷಾತೀತವಾಗಿ ಕರೆದು ನಿಮ್ಮನ್ನ ಚರ್ಚೆ ಮಾಡಬೇಕು ಅಂತ ಹಿಂದೆ ಕೂಡ ವಿಧಾನಸೌಧದಲ್ಲಿ ಕರೆದು ತಮ್ಮೆಲ್ಲ ಕರೆದು ನಾನು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾತಾಡ್ತೀನಿ. ಅದಾದ್ಮೇಲೆ ಸ್ವಲ್ಪ ಅದಕ್ಕೊಂದು ರೂಪದಲ್ಲಿ ನೋಡಿತು, ಸದ್ಯ ಮಧ್ಯದಲ್ಲಿ ನಿಂತ್ಕೊಂಡು ಈ 3,000 ರೂಪಾಯಿ ಅಂತ ಅನೌನ್ಸ್ ಮಾಡೋದು. 3,000 ರೂಪಾಯಿ ಯಡಿಯೂರಪ್ಪನವರು ಜೀವನ ನಡೆಸೋಕ್ಕಾಗುತ್ತೆ, ಇನ್ನು ನಾನು ಜೀವನ ನಡೆಸೋಕ್ಕಾಗುತ್ತೆ. ಇದಕ್ಕೆ 2,000 ರೂಪಾಯಿ ಅಂತ ಅನೌನ್ಸ್ ಮಾಡೋದು. ಯಾರು 2,000 ರೂಪಾಯಿಗೆ ಇವ್ರು ಕೊಟ್ಟಿದ್ರು ಆನ್ಲೈನ್ ರಿಜಿಸ್ಟ್ರೇಷನ್, ಮತ್ತೊಂದು ಗೊತ್ತಿದ್ರೆ ಅವನು ಯಾಕೆ ಪಾಪ ಅಸಂಘಟಿತ ಕಾರ್ಮಿಕರಾಗಿದ್ದ. ಅದೊಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಅವ್ನು ಕಂಪ್ಯೂಟರ್ ಮಾಡೋದು ಗೊತ್ತಿತ್ತು ಅಂತಂದ್ರೆ ಹೇಗಾಯ್ತು. ಸೊ ನಾನು ಈ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀನಿ. ಮೊನ್ನೆ ನಾನು ಮೀನುಗಾರನ ಹೋಗಿ ಭೇಟಿ ಮಾಡ್ಕೊಂಡು ಬಂದೆ. ತಿರುಗಿ ಅದಾದ್ಮೇಲೆ ನಾನು ನಮ್ಮ ಇವ್ರಿಗೆ ಹೇಳಿ ನಮ್ಮ ವ್ಯೂವರ್ಸ್ ನೇಯ್ಗೆಯವ್ರನ್ನೆಲ್ಲ
ಅನೇಕರನ್ನೆಲ್ಲ ಭೇಟಿ ಮಾಡ್ಕೊಂಡು ಪರಿಶಿಷ್ಟ ಜಾತಿ ಭೇಟಿ ಮಾಡ್ಕೊಂಡು ಲಂಬಾಣಿಯವ್ರನ್ನ ಭೇಟಿ ಮಾಡ್ಕೊಂಡು ಇನ್ನೊಂದು ಸುದ್ದಿನ ತಿಳಿದು ಭೇಟಿ ಮಾಡ್ತಾ ಇದ್ವಿ, ದೇವಾಂಗ ಸಮಾಜದವ್ರು ಭೇಟಿ ಮಾಡ್ತಾ ಇದ್ವಿ. ಈಗ ಎಲ್ಲ ಸಮಾಜದವರು ಒಬ್ಬರು ಭೇಟಿ ಮಾಡ್ಕೊಂಡು ಕೂಡ ಬರ್ತಾ ಇದ್ವಿ. ಮುಂದಕ್ಕೆ ನಮ್ಮ ಜವಾಬ್ದಾರಿ ನಮ್ಗೆ, ಯಾಕಂದ್ರೆ ನಾವು ಎಲ್ಲ ವರ್ಗದ ಜನರ ಬಗ್ಗೆ ಚಿಂತೆ ಮಾಡ್ತೀವಿ. ಇದು ಒಂದು ಜಾತಿ ಒಂದು ಪಕ್ಷ ಅಂತಲ್ಲ, ಎಲ್ಲ ವರ್ಗದವ್ರ ಬಗ್ಗೆ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಈಗ APMC ಬಹಳ ವೀಕ್ ಆಗುತ್ತೆ, ತಿರ್ಗಾ ಲೇಬರ್ ಲಾ ಅದು ಬಹಳ ವೀಕ್ ಆಗುತ್ತೆ. ನಾವಿಂದ ಏನು ತಂದಿದ್ದು ಲೇಬರ್ ಲಾ ವೀಕ್ ಆಗುತ್ತೆ. ಸೊ ಅವ್ರ ಧ್ವನಿನೇ ಇಲ್ಲದೆ ಆಗಬೇಕು. ಇವೆಲ್ಲ ಕೂಡ ನೀವೆಲ್ಲ ನೋಡ್ತಾ ಇದ್ದೀವಿ. ಸೊ ಹಿಂಗೆ ನಮ್ಮಿಂದ ಈ ಒಂದು ಮೊದಲಿಂದ ಏನು ಒಂದು ಪದ್ಧತಿ ನೂರಾರು ವರ್ಷದಿಂದ ಉಳಿಸ್ಕೊಂಡು ಬಂದಿದೆ. ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ಸಹಾಯ ಮಾಡಲಿಕ್ಕೆ ಸಾಧ್ಯ ನಮ್ಮ ಪಕ್ಷದ ಪರವಾಗಿ ಇರೋದು ನಮ್ಮ ಚಿಂತೆ. ಅದಕ್ಕೆ ನಾನು ನಿಮ್ಮ ಹತ್ರ ಕರೆದು ಮಾತಾಡೋಣ ಅಂತೇಳಿ ಆಹ್ವಾನಿಸಿದ್ದೇನೆ. ತಾವೆಲ್ಲ ಬಂದಿದ್ದೀರಿ. ನಾನು ಪಕ್ಷದ ಪರವಾಗಿ ನಾನು ನಮ್ಮ ಪಾಪ ಹೋಮ್ ಮಿನಿಸ್ಟರ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಂಥ ರಾಮಿಗೌಡ ಬಂದಿದ್ದಾರೆ, ನಾವು ಬಂದಿದ್ದೇವೆ, ನಮ್ಮ ಪಕ್ಷದ ಪದಾಧಿಕಾರಿಗಳು ಬಂದಿದ್ದಾರೆ, ಎಲ್ಲ ನೋಟ್ ಮಾಡ್ಕೊಳ್ತಾರೆ. ಮುಂದಕ್ಕೆ ನಾವು ಯಾವ ರೀತಿ ನಿಮಗೆ ಮಾರ್ಗದರ್ಶಕರಾಗಬಹುದು ಮತ್ತು ಯಾವ ನಿಮ್ಮ ಧ್ವನಿಯನ್ನ ನಮಗೆ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಾವು ಧ್ವನಿನ ಎತ್ಬೋದು ಅನ್ನೋ ದೃಷ್ಟಿಯಿಂದ ಕೇಳಲಿಕ್ಕೆ ನಾನು ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಸೆಲ್ ಇದೆ, ಆ ಸೆಲ್ ಒಂದು ಹೆಸರು ಕೊಡಬೇಕು, ಗೌರವಾತ್ಮಕ. ನಿಮಗೆ ಆ ಗೌರವಕ್ಕೆ ಧಕ್ಕೆ ಆಗಬಾರ್ದು. ಆಚೆ ಏನಂತ ಕರಿಬೇಕು ಅಂತ ತಾವು ಬಯಸ್ತೀರಿ, ಅದನ್ನು ಕೂಡ ತಾವು ಸೂಚನೆಯನ್ನು ತಾವು ಮಾಡಬಹುದು. ಯಾವ ರೀತಿ ನಮ್ಮ ಸಂಘಟನೆ ಸ್ವರೂಪಕ್ಕೆ ಬರಬೇಕು, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಬ್ಲಾಕ್ ಮಟ್ಟದಲ್ಲಿ ಕೂಡ ಇದನ್ನ ರಚನೆ ಮಾಡಬೇಕು. ಅದಕ್ಕೆ ಯಾವ ರೀತಿ ಇರಬೇಕು, ರಾಜ್ಯ ಮಟ್ಟ ಏನಿರಬೇಕು, ಜಿಲ್ಲಾ ಮಟ್ಟ ಇರಬೇಕು, ಅದೆಲ್ಲ ಕೂಡ ತಾವು ಆಲೋಚನೆ ಮಾಡಿ ತಮ್ಮ ಸಲಹೆ ಕೊಡಿ. 3 ನಿಮಿಷ ಟೈಮ್ ತೆಗೆದುಕೊಳ್ಳಿ. ಒಬ್ಬೊಬ್ರು ಯಾರ ಹೆಸರು ಏನು ಹೇಳಬೇಕು, ನಾವು ಏನ್ ಬೇಕಾದ್ರೂ ತಮ್ಮ ಸಲಹೆ ಕೊಡಿ. ಯಾರ ಮೇಲೂ ದೂಷಣೆ ಮಾಡ್ಕೋಬೇಡಿ. ಯಾವ ಸರ್ಕಾರದ ಮೇಲೂ ದೂಷಣೆ ಮಾಡಿ ಏನ್ ಪ್ರಯೋಜನ ಏನಾಗಿಲ್ಲ. ಏನೇನಾಗಬೇಕಾದ್ರೆ ಮುಗಿದೋಗಿದೆ. ಕೊನೆಗೆಲ್ಲ ಬೀದಿಗಿದ್ದಾರೆ. ಯಾವ ರೀತಿ ಪೆಟ್ರೋಲ್ ಡೀಸೆಲ್ ಬೇರೆ ಜಾಸ್ತಿ ಆಗ್ತಾ ಇದೆ, ರೇಟು ನಿಮಗೂ ಆಗೋಯ್ತು ಅಂತ ನೀವು ರೇಟ್ನ ಜಾಸ್ತಿ ಮಾಡೋಕ್ಕೂ ಆಗ್ತಾ ಇಲ್ಲ. ಇಂಥದೆಲ್ಲ ಬೇಕಾದ ಸಮಸ್ಯೆ ಇದೆ. ಸೊ ಹಿಂಗಿರೋಂಥ ಸಂದರ್ಭದಲ್ಲಿ ನಮ್ಮ ಧ್ವನಿ ಎಲ್ಲಿವರೆಗೂ ನಿಮ್ಮ ಭಾವನೆ ಏನಿದೆ ಅನ್ನೋದನ್ನ ಬಿಚ್ಚಿ ಮನಸ್ಸಿನಿಂದ ದಯವಿಟ್ಟು 2 ಗಂಟೆ ನಾನು ಕೂತಿರ್ತೀನಿ, ದಯವಿಟ್ಟು ಮಾತಾಡಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸರ್, ನನ್ನ ಹೆಸರು ದೇವರಾಗೌಡ ಅಂತ ಹೇಳಿ ಬೃಹತ್ ಬೆಂಗಳೂರು ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷರಾಗಿದ್ದೀವಿ. ಇವತ್ತು ನಾವೇನು ಇವಾಗ ತಾವು ಹೇಳಿದ್ವಿ, ಒಂದು ಚಾಲಕರ ಧ್ವನಿ ಆಗಬೇಕು ನಮ್ಮ ಪಕ್ಷ ಅಂತ ಹೇಳಿದ್ವಿ. ಹಾಗಾಗಿ ತಾವು ತಮ್ಮನ್ನು ಕೇಳ್ಕೊಳ್ಳೋದೇನೆಂದರೆ, ಇವಾಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಚಾಲಕರ ವರ್ಗ ಅಂತೇಳಿ ಒಂದು ಮಾಡಬೇಕಂತ ನಮ್ಮ ಅಭಿಪ್ರಾಯ, ಅನಿಸಿಕೆ ನಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಕಲ್ಯಾಣ ಮಂಡಳಿ ಇಲ್ಲ. ಲಾರಿ ಅಸೋಸಿಯೇಷನ್ ಕಡಿಮೆಲಾಗಿದೆ, ಅವ್ರಿಗೆಲ್ಲ ಅನುಕೂಲಗಳು ಸಿಗ್ತಾ ಇದೆ. ಹಾಗಾಗಿ ನಮ್ಮ ಚಾಲಕರಿಗೂ ಸಹ ಸಿಗ್ಬೇಕಂದ್ರೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಕಲ್ಯಾಣ ಮಂಡಳಿ ಆಗಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಇಷ್ಟು ನನ್ನ 2 ಮಾತನ್ನು. ಥ್ಯಾಂಕ್ ಯು. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ, ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷ. ಮಾನ್ಯ ಅಧ್ಯಕ್ಷರಿಗೆ ನಾವು ಈಗಾಗಲೇ ಪ್ರಥಮ ಬಾರಿ KD ಸಾಹೇಬರ ಸಮ್ಮುಖದಲ್ಲಿ ಮನೆಗೆ ಹೋಗಿ ಮನವಿಯನ್ನು ಕೊಟ್ಟಿದ್ವಿ. ಸರ್ಕಾರದಿಂದ ನಮಗೆ ಸವಲತ್ತುಗಳನ್ನ ಕೊಡಿಸ್ಬೇಕು, ಅದನ್ನೆಲ್ಲ ಕೊಡಿಸಿ ಅಂತ. ಈಗ ಎಲ್ಲ ರಾಜ್ಯಗಳಲ್ಲಿ ಟ್ಯಾಕ್ಸ್ಗಳನ್ನ ಇಡ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಸಂಪೂರ್ಣವಾದ ಟ್ಯಾಕ್ಸ್ ಅನ್ನ ವೇವ್ ಮಾಡಿ ಕೊಟ್ಟಿದ್ದಾರೆ. ತಾವುಗಳು ತಮ್ಮ ನೇತೃತ್ವದಲ್ಲಿ ನಮಗೆ ಸಂಪೂರ್ಣ ಟ್ಯಾಕ್ಸ್ ಅನ್ನ ಬಿಡಿಸ್ಕೊಡ್ಬೇಕು. ಹಾಗೆ ಇಂಥ ಒಂದು ಕೋವಿಡ್ ಸಂದರ್ಭದಲ್ಲಿ ಗಾಡಿಗಳನ್ನ ಚಾಲಕರು ಓಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಬ್ಯಾಂಕ್ಗಳು ಚಾಲಕರ ಮೇಲೆ ಸೀಸರ್ಗಳನ್ನ ಬಿಟ್ಟು ಎಲ್ಲದರಲ್ಲಿ ಗಾಡಿಗಳನ್ನ ಸೀಸ್ ಮಾಡಿಸ್ತಾ ಇದ್ದಾರೆ. 2 ಕಂತು 3 ಕಂತು ಮೇಲೆ ಆದ್ಮೇಲೆ ಗಾಡಿಗಳನ್ನ ತಗೊಂಡೋಗಿ ಸೀಸ್
ಮಾಡಿಸಿ ಆ ಗಾಡಿಗಳನ್ನ ಯಾರು ಓನರ್ಗಳಿದ್ದಾರೆ ಅವ್ರನ್ನ ಕೇಳಿದ್ರೆ ಸೇಲ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ನಮ್ಮ ಧ್ವನಿಯಾಗಿ ನಿಲ್ತೀವಿ ಅಂತ ಕಳೆದ ಬಾರಿ ಹೇಳಿದ್ರೆ ವಿಧಾನಸೌಧದಲ್ಲಿ ನಾವೊಂದು ಬ್ರೋಚರ್ ನಿಮಗೆ ಕೊಟ್ಟಿದ್ವಿ. ಕೊಟ್ಟಾಗೂ ಸಹ ತಾವು ಅದನ್ನ ತೋರಿಸಿ ಮಾತಾಡಿದ್ರೆ ಅವತ್ತು ನಿಮ್ಮ ಒಂದು ಕೂಗಿನಿಂದನೇ ಅವತ್ತು 5,000 ರೂಪಾಯಿ ಚಾಲಕರಿಗೆ ತಲುಪು ಅಂತ ಹೇಳಬೇಕು. ಇಲ್ಲ ಅಂತಂದ್ರೆ ಅವರು ಯಾವುದೇ ರೀತಿಯಾಗಿ ಕೊಡ್ತಿರ್ಲಿಲ್ಲ. ಮತ್ತೆ ನಾವು ಹೇಳೋದಂದ್ರೆ ಈಗ ಈ ಒಂದು ಸರ್ಕಾರ ರ್ಯಾಪಿಡ್ ಪ್ರೈಸ್ ನ ತಂದಿದೆ. ಈಗಿರ್ತಕ್ಕಂಥ ನಮ್ಮ ಟ್ಯಾಕ್ಸಿ ಮತ್ತು ಆಟೋ ಚಾಲಕರಿಗೆ ಇಲ್ಲಿ ಬಿಸ್ನೆಸ್ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಒಂದು ರ್ಯಾಪಿಡ್ ಬೈಕ್ ಅನ್ನು ತಂದು ಇಲ್ಲಿ ಟ್ಯಾಕ್ಸಿ ಸೇವೆಯನ್ನು ಆರಂಭ ಮಾಡಬೇಕು ಅಂತ ರ್ಯಾಪಿಡ್ ಬೈಕ್ಸ್ ತಂದಿದೆ ಸರ್. ಟ್ಯಾಕ್ಸಿ ಸೇವೆಯನ್ನು ತಂದಿದೆ, ಬೈಕ್ ಟ್ಯಾಕ್ಸಿಯನ್ನು ತಂದಿದೆ. ಈಗಾಗಲೇ ನಮ್ಮ ಚಾಲಕರು ಎಲ್ಲ ನೇಣಿಗೆ ಶರಣಾಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಈಗಾಗಲೇ ಒಂದು 2-3 ಅಂತ ಒಂದು ಕೆಲಸವನ್ನು ಮಾಡಿದ್ರು. ಸರ್ಕಾರಕ್ಕೂ ಸಹ ಹೋಗಿ ಮನವಿಯನ್ನು ಕೊಟ್ಟು ಸಾರಿಗೆ ಸಚಿವರ ಮನೆ ಮುಂದೆ ಸಹ ಧರಣಿಯನ್ನ ಮಾಡಿ ಬಂದಿದ್ವಿ. ಫೆಬ್ರವರಿ 1ನೇ ತಾರೀಕು ಸಹ ಒಂದು 15,000 ಜನ ಸೇರಿ ದೊಡ್ಡ ಮಟ್ಟದ ಧರಣಿಯನ್ನು ಓಲಾ ಊಬರ್ ವಿರುದ್ಧ ನಾವು ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದಿಂದಾನೇ ಮಾಡಿದ್ವಿ. ಮಾನ್ಯ ಅಧ್ಯಕ್ಷರನ್ನು ಸಹ ಹೋಗಿ ಕೆಡಿ ಸಾಹೇಬ್ರ ಜೊತೆ ಹೋಗಿ ಕರೆದ್ವಿ. ಅವತ್ತೇನೋ ಅನಿವಾರ್ಯ ಕಾರಣಗಳಿಂದ ಅಧ್ಯಕ್ಷರು ಸಹ ಬರಲಿಲ್ಲ. ನಾನು ಹಾಗೆ ನಾವೆಲ್ಲರೂ ಇಲ್ಲಿ ಏನ್ ಸೇರಿದ್ವಿ ಸುಮಾರು ದೊಡ್ಡ ಸಂಘಟನೆಗಳು 4-5 ಸಂಘಟನೆಗಳು ಮೂಲತಃ ಕಾಂಗ್ರೆಸ್ ಅವರು. ನಾವೆಲ್ಲ 23 ವರ್ಷದಿಂದ ನಾನು ಸಹ ಕಾಂಗ್ರೆಸ್ ನಲ್ಲಿ ಇದ್ದೀನಿ. ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ ಬರೀ ಮೀಡಿಯಾದಲ್ಲಿ ಬರೋರು ಮತ್ತೆ ಒಂದೊಂದು ಮನವಿ ಪತ್ರ ಕೊಡೋರು ಅಥವಾ ಶೋ ಮಾಡೋರನ್ನ ನೀವು ಗಣನೆಗೆ ತಗೊಂಡ್ಬಾರ್ದು. ನೀವು ಚಾಲಕರ ಬಳಿ ಹೋದ್ರೆ ಚಾಲಕರ ಜೊತೆ ಯಾರಿದ್ದಾರೆ, ಚಾಲಕರು ಯಾರ ಜೊತೆ ಇದ್ದಾರೆ, ಚಾಲಕರು ಯಾರನ್ನ ನಂಬ್ತಾರೆ ಅಂತವ್ರನ್ನ ನೀವು ಮುಂದಿನ ದಿನಗಳಲ್ಲಿ ಇಲ್ಲಿ ಗುರುತಿಸಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಜೈ ಕರ್ನಾಟಕ. ಯಾರು ದೂಷಣೆ ಮಾಡಬಾರ್ದು. ನನ್ನ ಸೆಕೆಂಡ್ ರೆಕಾರ್ಡ್ ಮಾಡ್ಬಿಡಿ. ಅವರು ಎಲ್ಲ ರೆಕಾರ್ಡ್ ಆಗ್ತಾ ಇದ್ದಾರೆ. ಸೋಮಶೇಖರ್ ಅಂತ ಹೇಳಿ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ನನ್ನ ಮೊದಲನೇ ಪ್ರಶ್ನೆ ನಮ್ಮ ರಮಣೀಕರ್ ರೆಡ್ಡಿ ಸಾಹೇಬರನ್ನೇ ಕೇಳ್ತೀನಿ. RTO ಇಲಾಖೆಯಲ್ಲಿ ಜಾಹೀರಾತಿಗೆ ಅವಕಾಶ ಇಲ್ಲ. ಜಾಹೀರಾತು ಮಾಡಬೇಕು ಅಂದ್ರೆ RTO ಇಲಾಖೆಯವರು ಪರ್ಮಿಷನ್ ಕೊಡಬೇಕು. ಈ ಪೋರ್ಟರ್ ಅಂತ ಹೇಳಿ ಇದೊಂದು ಆನ್ಲೈನ್ ಸಂಸ್ಥೆ. ಗೂಡ್ಸ್ ಗಾಡಿ ವೆಹಿಕಲ್ಗಳಿಗೆ ಇವರು ಸೇವೆ ಕೊಡ್ತಾ ಇದ್ದಾರೆ. ಇವರು 15% ಕಮಿಷನ್ ತಗೊಳ್ತಾರೆ. ಮತ್ತೆ ಬ್ಯಾನರ್ಗಳು ಪೋರ್ಟರ್ ಅಂತ ಹೇಳಿ ಗಾಡಿಗಳ ಮೇಲೆ ಬ್ಯಾನರ್ಗಳು ಹಾಕ್ತಾರೆ. ಈ ಗಾಡಿಗಳನ್ನ RTO ಇನ್ಸ್ಪೆಕ್ಟರ್ಗಳು ನೋಡಿದ್ರೆ ಸುಮಾರು 8,000 to 10,000 ರೂಪಾಯಿ ದಂಡ ಹಾಕ್ತಾರೆ. ಆ ದಂಡ ಕಟ್ಟಬೇಕು ಅಂದ್ರೆ ಡ್ರೈವರ್ ಅವ್ರ ಹೆಂಡತಿ ಮಕ್ಕಳು ಒಡವೆಗಳನ್ನ ಹಣ ಇಟ್ಟೆ ದುಡ್ಡು ಕಟ್ಟಬೇಕು. ಆ ಸ್ಲಿಪ್ಪನ್ನ ತಗೊಂಡೋಗಿ ಅವ್ರ ಕಂಪ್ನಿ ತೋರಿಸಿದ್ರೆ 3 ದಿನ ಆಗುತ್ತೆ ಅವ್ರ ಆ ದುಡ್ಡನ್ನ ಕೊಡೋದಕ್ಕೆ. ಮತ್ತೆ ಈ ಗಾಡಿಗಳ ಮೇಲೆ ಬ್ಲಾಕ್ ಮಾರ್ಕ್ ಮತ್ತೆ DL ಮೇಲೆ ಬ್ಲಾಕ್ ಮಾರ್ಕ್ ಬೀಳುತ್ತೆ. ಇದ್ರ ವಿಚಾರ ಈಗಿರುವಂತ ಆಯುಕ್ತರು ಶಿವಕುಮಾರ್ ಅವ್ರಿಗೆ ಮತ್ತೆ ನರೇಂದ್ರ ಹೋಳ್ಕರ್ ಸಾಹೇಬ್ರಿಗೆಲ್ಲ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ. ನಿಜವಾಗ್ಲೂ ಅಧಿಕಾರಿಗಳು ಚಾಲಕರ ಸಂಘಟನೆಯ ಪರವಾಗಿ ಮತ್ತೆ ಚಾಲಕರ ಪರವಾಗಿ ಕೆಲಸಗಳು ಮಾಡ್ತಿಲ್ಲ. ಸರ್ಕಾರದ ಪರವಾಗಿ ಅವರು ಸಂಸ್ಥೆಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಬಾರಿ ಮನವಿ ಕೊಟ್ಟರು ಕೂಡ ಮನವಿಗಳಿಗೆ ರೀಪೇ ಅನ್ನೋದು ಕೂಡ ಕೊಡೋದಿಲ್ಲ. ಇದ್ರ ವಿಚಾರ ನಾವು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಎಲ್ಲಿ ಅಧಿಕಾರಿಗಳ ಬಗ್ಗೆ ಮಾತಾಡಿದ್ರೆ ನಮ್ಮನ್ನ ಮುಖ್ಯಮಂತ್ರಿಗಳು ಇಲ್ಲ ಸಾರಿಗೆ ಸಚಿವರು ನಮ್ಮನ್ನ ಬೇರೆ ದೃಷ್ಟಿ ನೋಡ್ತಾರೆ ಅಂದ್ಬಿಟ್ಟು ನಮ್ಗೆ ಮಾತಾಡೋದಕ್ಕೆ ಅವಕಾಶಗಳು ಕೊಡೋದಿಲ್ಲ. ಇಲ್ಲಿ ಅಧಿಕಾರಿಗಳು ಕೆಲವು ಕಂಪನಿಗಳ ಜೊತೆಗೆ ಶಾಮೀಲಾಗಿದ್ದಾರೆ. ಈಗ ರ್ಯಾಪಿಡ್ ಅಂತ ಹೇಳಿ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ನಿಜ. ಈಗ HSR ಲೇಔಟ್ ಇಂದ ನಾನು ಮತ್ತೆ ಟಿ-ಸಾಟ ರಘು ಅಂತ ಹೇಳಿ ಪಾಪ ಅಲ್ಲೇ ಉಳ್ಕೊಂಡ್ರು. ಮುಂದೆ ಹೊಸರು ಬಂದ್ರು. ಯಾಕೆಂದ್ರೆ ಅಧ್ಯಕ್ಷರು ಗಮನಕ್ಕೆ ತರಬೇಕಿದ್ದು ಅಂತ ಹೇಳಿ. ಯಾಕೆಂದ್ರೆ ನಮ್ಮ ಮೇಲೆ ಆ ಸಂಸ್ಥೆಗಳು ಕೇಸ್ ಹಾಕಿದಾವೆ. ಸುಮಾರು ಏನಿಲ್ಲ ಅಂದ್ರೆ 35 ಲಕ್ಷ ರೂಪಾಯಿವರೆಗೂ ದಂಡ ಹಾಕ್ಸಿದೀವಿ ಆ ಕಂಪನಿಗಳ ಮೇಲೆ. ಏನು ಅಂದ್ರೆ ವೈಟ್ ಬೋರ್ಡ್ 2 ವೀಲರ್ಗಳು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ವೀಲರ್ ಇಟ್ಕೊಂಡು ಟ್ಯಾಕ್ಸಿ ಸೇವೆ ನಡೆಸೋದಕ್ಕೆ ನಮ್ಮ ಸಾರಿಗೆ ಇಲಾಖೆಯಲ್ಲಿ ಅನುಮತಿ ಇಲ್ಲ. ಇದೆಯಾ ಸರ್? ಖಂಡಿತ ಇಲ್ಲ. ಆದ್ರೆ 2 ವೀಲರ್ಗಳನ್ನ ಇಟ್ಕೊಂಡು ಆಲ್ರೆಡಿ ಸೇವೆ ಕೊಡ್ತಾ ಇದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡಿ ಕೇಳೋದಕ್ಕೆ ಹೋದ್ರೆ ಅವ್ರು ಹೇಳೋದು ನಾವು ಅಧಿಕಾರಿಗಳ ಹತ್ರ ಅಪ್ಲಿಕೇಶನ್ ಹಾಕಿದೀವಿ, ಕೋರ್ಟ್ ಮೊರೆ ಹೋಗಿದೀವಿ ಅಂತ ಹೇಳ್ತಾರೆ. ಆದ್ರೆ ಕೋರ್ಟ್ ಆಗಿರ್ಲಿ ಅಧಿಕಾರಿಗಳಾಗಿರ್ಲಿ ಇವ್ರಿಗೆ ಆದೇಶನೇ ಕೊಟ್ಟಿಲ್ಲ. ಮತ್ತೆ RTI ಕೂಡ
ಹಾಕುವಂತ ಕೆಲಸ ಮಾಡಿದೆ. ಇದೇ ಕೋಟಾ ಸಂಸ್ಥೆನೂ ಕೂಡ ಅಷ್ಟೇ ವೈಟ್ ಬೋರ್ಡ್ 2 ವೀಲರ್ ನ ಇಟ್ಕೊಂಡು ಸಣ್ಣ ಪುಟ್ಟ ಸರಕು ಸಾಮಾನುಗಳನ್ನ ಇದನ್ನ ಗೂಡ್ಸ್ ಗಾಡಿಗಳಲ್ಲಿ ಸಪ್ಲೈ ಮಾಡಬೇಕು. ವೈಟ್ ಬೋರ್ಡ್ 2 ವೀಲರ್ ಗಳಲ್ಲಿ ಇವರು ಸಣ್ಣ ಪುಟ್ಟ ಸರಕು ಸಾಮಾನುಗಳನ್ನ ಇದು ಮಾಡ್ತಾ ಇದ್ದಾರೆ, ಮತ್ತೆ ಬ್ಯಾನರ್ ಗಳನ್ನ ಹಾಕೊಂಡು ಓಡಾಡ್ತಿದ್ದಾರೆ. ಇದ್ರ ವಿಚಾರ ಕೂಡ ಮನವಿ ಕೊಡೋದಕ್ಕೆ ಹೋದ್ರೆ ಆ ಸಂಸ್ಥೆಯವರು ಅವತ್ತು ಕೂಡ ಪೊಲೀಸ್ನವರು ನಮ್ಮ ಜೊತೆ ಇದ್ದಾರೆ, ಇದೇ ಟಿವಿ9 ಮಾಧ್ಯಮದವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಹೋಗಿ ಮಡಿವಾಳ ಸ್ಟೇಷನ್ ಅಲ್ಲಿ ಕಮಿಷನರ್ ಮುಖಾಂತರ ಕಂಪ್ಲೇಂಟ್ ಕೊಡಿಸ್ತಾರೆ. ನಮ್ಮ ಆಫೀಸಿಗೆ ನುಗ್ಗಿ ನಮ್ಮ ಗ್ಲಾಸ್ ಎಲ್ಲ ಹೊಡೆದಾಕಿ ನಮ್ಮ ಎಂಪ್ಲಾಯೀಸ್ ಎಲ್ಲ ಹೊಡೆದಿದ್ದಾರೆ ಅಂತ ಹೇಳಿ ನಮ್ಗಳನ್ನ ಒಳ್ಳೆ ರೌಡಿಗಳ ರೀತಿಯಲ್ಲಿ ಆ ಸ್ಟೇಷನ್ ಗಳಲ್ಲಿ ಬಿಂಬಿಸುವಂತ ಕೆಲಸ ಮಾಡಿದ್ದಾರೆ. ನಾವು 4-5 ದಿನ ಅದನ್ನೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ಅವ್ರು ತಗೊಂಡು ಸಬ್ಮಿಟ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಸ್ಟೇಷನ್ ಗಳಿಂದ ಫೋನ್ಗಳು ಹಾಕ್ಸೋದು, ಮತ್ತೆ ಕೆಲವು ರೌಡಿಗಳಿಂದ ಗಾಡಿಗಳನ್ನ ಸೀಸ್ ಮಾಡ್ತಾರೆ. ಸೀಸ್ ಮಾಡಿ ನಾವು ಬೇಡ ಅಂತ ಹೇಳೋದಿಲ್ಲ, ಪ್ರೊಸೀಜರ್ ಇಲ್ಲ. ಒಬ್ಬ ಗಾಡಿ ಸೀಸ್ ಮಾಡಬೇಕು ಅಂದ್ರೆ ಸೀಸಿಂಗ್ ಲೆಟರ್ ಇರಬೇಕು, ಮತ್ತೆ ಅದರದೇ ಆದ ಅವರ ಐಡೆಂಟಿ ಕಾರ್ಡ್ ಗಳೆಲ್ಲ ಇರಬೇಕು. ಅದನ್ನ ಸಮೀಪದಲ್ಲಿರುವಂತ ಪೊಲೀಸ್ ಸ್ಟೇಷನ್ ಗೆಲ್ಲ ಇಂಟಿಮೇಷನ್ ಕೊಡಬೇಕು. ಯಾವ ಪೊಲೀಸ್ ಇಂಟಿಮೇಷನ್ ಕೊಡೋದಿಲ್ಲ, ಏನು ಮಾಡೋದಿಲ್ಲ. ಬರ್ತಾರೆ 4-5 ಜನ ಸುತ್ತೋರ್ಕೊಂತಾರೆ, ಪಾಪ ಡ್ರೈವರ್ಗಳನ್ನ ಎದುರಿಸ್ಬಿಟ್ಟು ಗಾಡಿಗಳನ್ನ ಕಿತ್ಕೊಂಡು ಹೋಗೋದು. ಜಾಸ್ತಿ ಪ್ರೆಸರ್ ಮಾಡಿ ಕೇಳಿದ್ರೆ ನಿಮ್ಗೆ ಅಲ್ಲಿಂದ ಫೋನ್ ಬರ್ತದೆ, ಇಲ್ಲಿಂದ ಫೋನ್ ಬರ್ತದೆ, ನಿನ್ನ ಹೊಡ್ಸಾಕ್ತೀನಿ ಅನ್ನೋ ರೀತಿಯಲ್ಲಿ ಬೆದರಿಕೆ ಕರೆಗಳನ್ನ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಪಾಪ ಡ್ರೈವರ್ಗಳಿಗೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಪ್ರತಿದಿನ ಎದುರಾಗ್ತಿದೆ. ಈ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಅಧಿಕಾರಿಗಳ ಹತ್ರ ಹೋದ್ರೆ ಅಧಿಕಾರಿಗಳಂತೂ ಸರ್ಕಾರದ ಏಜೆಂಟ್ಗಳ ತರ ಮತ್ತೆ ಈ ಸಂಸ್ಥೆಗಳ ಏಜೆಂಟ್ಗಳ ತರ ಕೆಲಸ ಮಾಡ್ತಾ ಇದ್ದಾರೆ. ಡಿ.ಕೆ. ಸಾಹೇಬ್ರು ಹೇಳ್ದಂಗೆ 5,000 ರೂಪಾಯಿ ಬರೋದಕ್ಕೆ ಖಂಡಿತ ನೀವೇ ಕಾರಣಕರ್ತರು. ಯಾಕೆಂದ್ರೆ ಮಾತಾಡಿದ್ರಿ ಅವತ್ತು ನಮ್ಮನ್ನೆಲ್ಲ ವಿಧಾನಸಭೆ ಕರೆದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ಮಾತಾಡಿದ್ರಿ. ಆದ್ರೆ ನೀವೇನಿರೋ ಹಾಗೆ ನಿಮ್ಗೆ ಗೊತ್ತಿದೆ ಅಂಕಿಅಂಶ. ಕಾರ್ಮಿಕ ಇಲಾಖೆಯಲ್ಲೂ ಎಷ್ಟು ಜನ ಡ್ರೈವರ್ಸ್ ಇದ್ದಾರೆ, ವಾಣಿಜ್ಯ ಬಳಕೆ ಚಾಲಕರು ಅನ್ನೋ ಒಂದು ಅಂಕಿಅಂಶನೇ ಇಲ್ಲ. ಸಾರಿಗೆ ಇಲಾಖೆಯಲ್ಲೂ ಕೂಡ ಇಲ್ಲ. ಏನೋ ಒಂದು ಅಂಕಿಅಂಶದ ಆಧಾರದ ಮೇಲೆ ಹೇಳ್ತಾರೆ. ಹೋಗಿ ಆಧಾರದಲ್ಲಿ ಇಟ್ಕೊಂಡಿರುವಂತ ಡ್ರೈವರ್ಸ್ ಕೊಡ್ತಾರೆ ಅಂದ್ರೆ ಅದಕ್ಕೂ 108 ನಿಬಂಧನೆಗಳನ್ನ ಹಾಕ್ತಾರೆ. ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವಂತವ್ರಿಗೆ 5,000 ರೂಪಾಯಿ ಕೊಡೋದಕ್ಕೂ ಕೂಡ ನಿಬಂಧನೆಗಳನ್ನ ಹಾಕಿ ಕೊಡೋದಕ್ಕೆ ಹೋದ್ರೆ ಎಷ್ಟೋ ಜನ ಲಕ್ಷಾಂತರ ಜನ ಡ್ರೈವರ್ಗಳಿಗೆ 5,000 ರೂಪಾಯಿ ಆಗಿರ್ಲಿ, ಈ ಮೊನ್ನೆ ಘೋಷಣೆ ಮಾಡುವಂತ 3,000 ರೂಪಾಯಿ ಆಗಿರ್ಲಿ ಸಿಕ್ಕೇ ಇಲ್ಲ. ಇದರಿಂದ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿ ಅಧಿಕಾರಿಗಳು ಬದಲಾವಣೆ ಆಗಬೇಕು. ಎಸ್ಪೆಷಲಿ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರುವಂತಹ ಹೇಮಂತ್ ಕುಮಾರ್ ಅಂತ ಹೇಳಿ ಅವರು ಓಲಾ ಮತ್ತೆ ಊಬರ್ ಸಂಸ್ಥೆಗೆ ತುಂಬಾ ಅಡಿಯಾಳಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ನಮಗೆ ಸರಿಯಾದ ರೆಸ್ಪಾನ್ಸ್ ಕೊಡೋದಿಲ್ಲ, ಅವ್ರ ಫೇವರ್ ಆಗಿ ಮಾತಾಡ್ತಾರೆ. ಈಗ ಬಂದಿರುವಂತಹ ಆಯುಕ್ತರು ಶಿವಕುಮಾರ್ ಅವರು ಹೇಳಿದ್ದಾರೆ ಕಂಪ್ಲೀಟ್ಲಿ ಅವರು ಈ ರ್ಯಾಪಿಡ್ ಸಂಸ್ಥೆಗೋ ಇಲ್ಲ ಇತರೆ ಸಂಸ್ಥೆಗಳಿಗೋ ಮಾರೋಗ್ಬಿಟ್ಟಿದ್ದಾರೆ. ಇಲ್ಲಿ ಯಾವುದೇ ಚಾಲಕ ಸಂಘಟನೆಗಳು ಹೋಗಿ ಅವ್ರ ಹತ್ರ ಮನವಿಗಳು ಕೊಟ್ಟರು ಕೂಡ ಅದನ್ನ ತಿರಸ್ಕರಿಸುವಂತ ಕೆಲಸ ಮಾಡಿ ನಮ್ಗೆ ಅನ್ಯಾಯ ಮಾಡ್ತಿದ್ದಾರೆ. ಇದಕ್ಕೆ ನ್ಯಾಯ ದೊರಕಿಸಿಕೊಡುವಂತ ಕೆಲಸ ಆಗಬೇಕು. ಅತಿ ಮುಖ್ಯವಾಗಿ ನಾನು ನಿಮ್ಮ ಒಂದೇ ಒಂದು ಪಾಯಿಂಟ್ ಇದೆ ಕೇಳ್ಕೊಂತೀನಿ. ಈಗೇನು ಓಲಾ ಊಬರ್ ಅನ್ನೋ ಸಂಸ್ಥೆ ಇದೆ, ಅದೇ ರೀತಿಯಲ್ಲೇ ಸರ್ಕಾರದ ಕಡೆಯಿಂದ ಒಂದು ಟೆಕ್ನಾಲಜಿನ ಬಳಸಿಕೊಂಡು ಲಕ್ಷಾಂತರ ಜನರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟು ಅವರು ಕಟ್ಟುವಂತ ಕಮಿಷನ್ ಇದೇ ಸರ್ಕಾರಕ್ಕೆ ಕಟ್ಟುವಂತ ರೀತಿ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಈ ಓಲಾ ಊಬರ್ ಸಂಸ್ಥೆಯವರು ಎಲ್ಲಿಂದಲೋ ಬಂದಿರೋರಿಗೆ ಕೋಟ್ಯಾಂತರ ರೂಪಾಯಿ ಇವತ್ತಿನ ದಿನ ದುಡ್ಡು ಹೋಗ್ತಿದೆ. ಅದೇ ಸರ್ಕಾರದ ಖಜಾನೆಗೆ ಹೋಗೋ ತರ ಮಾಡಿಕೊಟ್ರೆ ನಮಗೂ ಕೂಡ ಹೆಮ್ಮೆ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಅನುಕೂಲ ಮಾಡಿಕೊಡುವಂತ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಲಕ್ಷ್ಮಣ್ ಸವದಿ ಅವರನ್ನು ಕೇಳ್ಕೊಂಡಿದೀವಿ, ಮತ್ತೆ ಯಡಿಯೂರಪ್ಪನವರನ್ನು ಕೇಳ್ಕೊಂಡಿದೀವಿ. ನಾರಾಯಣ ಸ್ವಾಮಿ ಅವರು ಹೇಳಿದಂಗೆ ನಾವು ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡುವ. ಇದೇ ಡಿ.ಸಿ.ಎಂ ಅಶ್ವಥ್ ನಾರಾಯಣ ಅವರು ಕೂಡ ಬಂದು 80 ಕೋಟಿ ರೂಪಾಯಿ ಅನುದಾನ ನೀವು ಬಜೆಟ್ ಅಲ್ಲಿ ಕೊಟ್ಟಿ ಸಮ್ಮಿಶ್ರ ಸರ್ಕಾರದಲ್ಲಿ, ಅದನ್ನ ನಾನು ಕಾರ್ಯರೂಪಕ್ಕೆ ತರುವಂತ ಕೆಲಸ ಮಾಡ್ತೀನಿ ಅಂದ್ರೆ ಮರುದಿನ ಪೇಪರ್ ಗಳಲ್ಲೂ ಕೂಡ ಸ್ಟೇಟ್ಮೆಂಟ್ ಬಂತು. ಆದ್ರೆ 80 ಕೋಟಿನ ನುಂಗಿ ನೀರು ಕುಡಿದಿದ್ದಾರೆ. ಅದು ಯಾಕೆ ಕುಡಿದಾರೋ ಗೊತ್ತಿಲ್ಲ. ಡ್ರೈವರ್ ಗಳಿಗೆ ಆ ಅನುದಾನ ಏನು ನೀವು ಕೊಟ್ಟಿ ಸಮ್ಮಿಶ್ರ ಸರ್ಕಾರದಲ್ಲಿ ಅದು ಒಂದು ಕೂಡ ಪಾಸ್ ಆಗಲಿಲ್ಲ. ಇವತ್ತು ಕೂಡ ಶೋಷಣೆಯಲ್ಲಿ ಒಳಗಾಗಿದ್ದೀವಿ. ಇದೆಲ್ಲದಕ್ಕೂ ಕೂಡ ಮುಕ್ತಿ ಕೊಡುವಂತ ಕೆಲಸ ನಿಮ್ಮ ಅಧ್ಯಕ್ಷತೆಯಲ್ಲಿ ಆಗ್ಬೇಕು ಅಂತ ಕೈ ಮುಗಿದು ಕೇಳ್ಕೊಂತೀವಿ. ಧನ್ಯವಾದ. ರಾಧಾಕೃಷ್ಣ ಹೊಳ್ಳ ಅಂತ ಕರ್ನಾಟಕ ರಾಜ್ಯ ಟ್ರಾವೆಲ್ ಮಾನಿಟರ್ ಸಂಘದಿಂದ ಮಾತಾಡ್ತಾ ಇದ್ದೀನಿ. ಪ್ರಥಮವಾಗಿ ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷತೆ ವಹಿಸಿ ಪ್ರಥಮ ತಿಂಗಳಲ್ಲೇ ನಮ್ಮನ್ನು ಕರೆದುಬಿಟ್ಟು ವಿಧಾನಸೌಧದಲ್ಲಿ ಕೋವಿಡ್ ಬಂದ ಸಂದರ್ಭದಲ್ಲಿ ಪ್ರಥಮ ಅಲೆಯ ಸಂದರ್ಭದಲ್ಲಿ ಕರೆದುಬಿಟ್ಟು ಮಾತುಕತೆ ನಡೆಸಿದ್ರಿ. ಆ ಸಂದರ್ಭದಲ್ಲಿ ನಮ್ಮ ವಾಹನ ಮಾಲೀಕರನ್ನು ಕೂಡ ಕರೆದು ಮಾತುಕತೆ ಮಾಡಿದ್ರಿ. ಎಲ್ಲ ಸುದೀರ್ಘವಾದಂತಹ ಚರ್ಚೆಗಳನ್ನು ಮಾಡಿದ್ವಿ. ಈ ಹಿಂದೆ ಕೂಡ ಸರ್ಕಾರ ಇರುವಾಗ ಕೂಡ ನಮ್ಮ ರೆಡ್ಡಿ ಸಾಹೇಬ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರುವ ಪದೇ ಪದೇ ಅವ್ರ ಮನೆಗೆ ಹೋಗಿದ್ವಿ. ನಾವು ಸ್ಪೀಡ್ ಗವರ್ನರ್ ಅಂತ ಹೇಳೋದು ನಮ್ಮ ಪ್ಯಾಸೆಂಜರ್ ವೆಹಿಕಲ್ಗೆ ಬರದಂತೆ ಹೇಗೆ ಬೇಕು ಹಂಗೆ ಮೇಂಟೆನೆನ್ಸ್ ಮಾಡಿ ನಮ್ಮನ್ನು ಜಾಗ್ರತೆಯಿಂದ ನಮ್ಮ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಈಗಿನ ಸರ್ಕಾರಗಳು ಏನಂದ್ರೆ ನಾವು ಅಳೋದನ್ನು ನೋಡಿ ಸಂತೋಷ ಪಡುವಂತ ಒಂದು ಸ್ಥಿತಿಯಲ್ಲಿ ಬಂದಿದೆ. ಹಿಂದೆ 2020ರಲ್ಲಿ
ಏಪ್ರಿಲ್ ತಿಂಗಳಲ್ಲಿ ಮೇ ತಿಂಗಳಲ್ಲಿ ವಿಧಾನಸೌಧದಲ್ಲಿ ಬಂದ್ಬಿಟ್ಟು ತಮ್ಮ ಹತ್ರ ಮನವಿ ಮಾಡಿದ್ವಿ. ಆಮೇಲೆ ಚಾಲಕರಿಗೆ ಮಾತ್ರ ಬಿಡುಗಡೆ ಮಾಡಿದ್ರು, ಏನು 5,000 ರೂಪಾಯಿ. ಅದನ್ನು ಎಲ್ಲ ಚಾಲಕರಿಗೂ ಸಿಗ್ಲಿಲ್ಲ. ಅದರಲ್ಲಿ ಎರಡನೇದಾಗಿ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ಮಹಾರಾಷ್ಟ್ರ ಸರ್ಕಾರದಲ್ಲಿ ಕಳೆದ ವರ್ಷನೇ ಡಿಸೆಂಬರ್ ವರೆಗೆ 50% ಟ್ಯಾಕ್ಸ್ ಬೇವು ಕೊಟ್ಟರು, ಗುಜರಾತ್ ಅಲ್ಲಿ ಕೊಟ್ಟರು, ಕೇರಳದಲ್ಲಿ ಕೊಟ್ಟರು. ಇನ್ನೂ ಕೇರಳದಲ್ಲಿ ಟ್ಯಾಕ್ಸ್ ಕರೆಕ್ಟ್ ಆಗಿ ಟ್ಯಾಕ್ಸ್ ಸ್ಟ್ರಕ್ಚರ್ ಸ್ಟಾರ್ಟೇ ಆಗಲಿಲ್ಲ. ಫಸ್ಟ್ ಅಲೆಯಿಂದ ಸ್ಟಾರ್ಟ್ ಆಗಿ ಎರಡನೇ ಅಲೆ ಮುಗಿಯೋ ತನಕ ಇನ್ನೂ ಟ್ಯಾಕ್ಸ್ ಕಮರ್ಷಿಯಲ್ ವೆಹಿಕಲ್ಗೆ ಟ್ಯಾಕ್ಸ್ ಸ್ಟಾರ್ಟ್ ಆಗಿಲ್ಲ. ಇದರ ಮಧ್ಯೆ ವೆಸ್ಟ್ ಬೆಂಗಾಲ್ ಅದೇ ತರ ಕಂಟಿನ್ಯೂಸ್ ಮಾಡಿ ಮೊನ್ನೆ ರೀಸೆಂಟ್ ಆಗಿ ಒಂದು ಆದೇಶ ಮಾಡಿದೆ, ಡೈರೆಕ್ಟ್ ಆಗಿ ಡಿಸೆಂಬರ್ ವರೆಗೆ ಎಲ್ಲಾ ವಾಹನಗಳು ಕೂಡ ಗೂಡ್ಸ್ ಆಗಲಿ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ಎಲ್ಲಾ ವಾಹನಗಳು ತೆರಿಗೆ ವಿನಾಯಿತಿಯನ್ನು ಕೊಡುವಂತ ಒಂದು ಆದೇಶವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ನಮ್ಮನ್ನೇನೋ ದ್ರೋಹಿಗಳಂತ ಕಾಣ್ತಾ ಇದೆ. ನಾವು ಸಾರಿಗೆ ವಾಹನ ಮಾಲೀಕರಾಗಲಿ, ಚಾಲಕರಾಗಲಿ ಅಥವಾ ಟ್ರಾವೆಲ್ ಮಾಲೀಕರಾಗಲಿ ಇದೆಲ್ಲ ಒಂದೇ ಮನೆಯ ಒಂದು ಹಣ ಸಂಬಂಧ ತರ. ಮಾಲೀಕ ಯಜಮಾನ ಚೆನ್ನಾಗಿದ್ರೆ ಮಾತ್ರನೇ ಅವನ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ ಅನ್ನ ಹಾಕ್ಲಿಕ್ಕೆ ಆಗೋದು. ಇಲ್ಲಿ ವಾಹನ ಮಾಲೀಕರು ತೆರಿಗೆ ಕಟ್ಟಕ್ಕಾಗ್ತಾ ಇಲ್ಲ, ಲೋನ್ ಕಟ್ಟಕ್ಕಾಗ್ತಾ ಇಲ್ಲ. ಬ್ಯಾಂಕ್ ನೌಕರರುಗಳ ಸರ್ಕಾರ ಬರೇ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡುತ್ತೆ, ಆಶ್ವಾಸನೆಗಳನ್ನು ಕೊಡ್ತಾ ಇದೆ, ಯಾವುದೇ ಒಂದು ಆದೇಶಗಳಾಗಿಲ್ಲ. ಪ್ರೈವೇಟ್ ಖಾಸಗಿ ಬ್ಯಾಂಕ್ಗಳು, ಫೈನಾನ್ಸ್ ಕಂಪನಿಗಳು ಎಲ್ಲಾ ಗಾಡಿಗಳನ್ನು ಸೀಸ್ ಮಾಡ್ತಾನೆ ಇದೆ. ರಿಸರ್ವ್ ಬ್ಯಾಂಕ್ ನ ಆದೇಶಗಳಿದ್ರು ಕೂಡ ಅವರನ್ನು ಕ್ಯಾರಿ ಮಾಡ್ತಾ ಇಲ್ಲ. ಮೊರಟೋರಿಯಂ ನಲ್ಲಿ ನಮ್ಮಲ್ಲಿ ಈಗಾಗಲೇ ತಾವೇ ಹೇಳಿದ್ರು, ನಮ್ಮಲ್ಲಿ ವಿದ್ಯಾಭ್ಯಾಸ ಕಮ್ಮಿ ಇದೆ. ಅದರಿಂದ ಆಗ್ಬಿಟ್ಟು ಈ ಮೊರಟೋರಿಯಂ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಈ ಮೊಬೈಲ್ ಆನ್ಲೈನ್ ನಲ್ಲಿನೇ ಅದನ್ನು ಫಿಲ್ಅಪ್ ಮಾಡಬೇಕಾಗಿತ್ತು. ಫಿಲ್ಅಪ್ ಮಾಡಕ್ಕೆ ಗೊತ್ತಾಗದ ಕಾರಣ ಅವರು 6 ತಿಂಗಳು ಲೋನ್ ಕಟ್ಟೋರಾಗ್ಬಿಟ್ಟಿದ್ದಾರೆ. ಮೊರಟೋರಿಯಂ ಸಂದರ್ಭದಲ್ಲಿ ಕೂಡ ಅದನ್ನು ಅವರು ಲೋನ್ ಅನ್ಪೇ ಅಂತ ಆಗ್ಬಿಟ್ಟಿದ್ದಾರೆ. ಇದೆಲ್ಲವೂ ಸೇರ್ಬಿಟ್ಟು ಈಗ ಗಾಡಿಗಳನ್ನು ಕಂಪಲ್ಸರಿ ನಮ್ಮ ಬಸ್ ಮಾಲೀಕರು ಕೂಡ ಬಂದಿದ್ದಾರೆ. ಬಸ್ಗಳನ್ನು ಕಂಪಲ್ಸರಿ ಬಿಡ್ತಾನೆ ಇಲ್ಲ. ಶ್ರೀರಾಮ್ ಫೈನಾನ್ಸ್ ಆಗಲಿ, ಚೋಳಮಂಡಲಂ ಆಗಲಿ, ಅಶೋಕ್ ಲೈಲ್ಯಾಂಡ್ ಆಗಲಿ ಯಾವ ಸಂಸ್ಥೆ ಕೂಡ ಬಿಡ್ತಾರೆ, ಸುಂದರಂ ಫೈನಾನ್ಸ್ ಆಗಲಿ ಯಾರು ಬಿಡ್ತಾ ಇಲ್ಲ. 50% ಬಸ್ಗಳು ಇವಾಗ ಸೀಸ್ ಆಗಿಬಿಟ್ಟಿದೆ. ಎಲ್ಲ ನಾನು ಯಾವ ಬ್ರ್ಯಾಂಡ್ ಕಂಪನಿ ಹೆಸರು ಹೇಳ್ತಾ ಇಲ್ಲ, ಬೆಂಗಳೂರಲ್ಲಿ ದೊಡ್ಡ ಬ್ರಾಂಡೆಡ್ ಕಂಪನಿಯ ವಾಹನ ಮಾಲೀಕರ ವಾಹನಗಳು ಕೂಡ ಇವತ್ತು ಪಾರ್ಕಿಂಗ್ ಇದರಲ್ಲಿ ಸ್ವಂತ ಪಾರ್ಕಿಂಗ್ ಅಲ್ಲಿ ಇಲ್ಲ, ಸೀಸರ್ಸ್ ಪಾರ್ಕಿಂಗ್ ಸೆಂಟರ್ಗಳಲ್ಲಿ ಗಾಡಿ ನಿಂತ್ಕೊಂಡಿದೆ. ಇದಲ್ಲದೆ ಟ್ಯಾಕ್ಸಿಗಳು ಬಂದಾಗ ಟ್ಯಾಕ್ಸಿ ಉದ್ಯಮದಲ್ಲಿ ಟೋಟಲಿ ಸತ್ತೋಗ್ಬಿಟ್ಟಿದೆ. ಇವತ್ತು 3,30,000 ವೆಹಿಕಲ್ ಕರ್ನಾಟಕ ರಾಜ್ಯದಲ್ಲಿ ಏನ್ ನೋಂದಣಿ ಆಗಿದೆ ಅಷ್ಟೇನೆ. ಇವತ್ತು ಏನಾದ್ರೂ ಅವ್ರು ಸರ್ಕಾರ ಟ್ಯಾಕ್ಸ್ ಫ್ರೀ ಮಾಡಕ್ಕೆ ಹೋದ್ರು ಕೂಡ ಅದ್ರಲ್ಲಿ 1 ಲಕ್ಷ ವೆಹಿಕಲ್ ಕೂಡ ಇಲ್ಲ. ಅಷ್ಟು ವೆಹಿಕಲ್ಗಳು ಫೈನಾನ್ಸ್ ಸಂಸ್ಥೆಗಳಲ್ಲಿ ಐತೆ ಮತ್ತು ಗಾಡಿಗಳು ಹೊರ ರಾಜ್ಯಗಳಿಗೆ ಸೇಲ್ ಆಗಿ ಹೋಗಿ ಇವಾಗ ಎಲ್ಲ ಫ್ರೀ ಆಗ್ತಾ ಇದ್ದೇನೆ ಎನ್ಒಸಿ ತಗೊಂಡ್ಬಿಡ್ತಾರೆ. ಅಷ್ಟೊಂದು ಮಾಲೀಕರು ನಮ್ಮ ದಿನನಿತ್ಯದ ಉದ್ಯಮ ನಡೆಸುವಂತಹ ಒಂದು ಕ್ಷೇತ್ರ ಹಾಳಾಗಿ ಹೋಗ್ತಾ ಇದೆ. ರಾಜ್ಯ ಸರ್ಕಾರ ಬರೇ 45 ದಿವಸದ ಟ್ಯಾಕ್ಸ್ ವಿನಾಯಿತಿ ಕೊಟ್ಟಿದೆ. 45 ದಿವಸ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ನಾವೇನಾದ್ರು ಕೋರ್ಟಿಗೆ ಹೋಗ್ಬಿಟ್ರು ನಾಳೆ ಒಪ್ಪಂದ ಕೊಟ್ಬಿಟ್ರೆ ಅವಾಗ ಟ್ಯಾಕ್ಸ್ ಟೋಟಲಿ ಸ್ಟ್ರಕ್ಚರ್ ಲೆಕ್ಕ ಹಾಕ್ಬೇಕಾಗುತ್ತೆ. ಎಷ್ಟು ದಿನ ಲಾಕ್ ಡೌನ್ ಇತ್ತು, ಎಷ್ಟು ದಿವಸ ನೈಟ್ ಲಾಕ್ ಡೌನ್ ಇತ್ತು, ಎಷ್ಟು ದಿನ ವೀಕೆಂಡ್ ಲಾಕ್ ಡೌನ್ ಇತ್ತು, ಎಲ್ಲವನ್ನು ಕೋರ್ಟ್ ಕೇಳುತ್ತೆ. ಇವಾಗ ಏನಾಯ್ತು, ನಾವು ಕೊಡಬೇಕಾದೆಲ್ಲ ಕೊಟ್ಬಿಟ್ಟಿದ್ವಿ. 45 ದಿವಸ ಫುಲ್ ಇವರಿಗೆ ಟ್ಯಾಕ್ಸ್ ಪೇ ಅಪ್ ಮಾಡಿದ್ವಿ, ಚಾಲಕರಿಗೆ 2,000 ರೂಪಾಯಿ 3,000 ರೂಪಾಯಿ ಬಿಸಾಡಿದ್ವಿ. ಇದೆಲ್ಲವನ್ನು ಕೋರ್ಟ್ಗೆ ತೋರ್ಸಕ್ಕಾಗುತ್ತೆ ಅಂತ ಹೇಳಿ ಒಂದು ನಮ್ಮನ್ನು ಯಾವ ತರ ಅಡ್ಡಬಡ್ಡಿ ದೀಪ ಇರೋ ಆದೇಶಗಳನ್ನು ಮಾಡಿಬಿಟ್ಟು ಇವತ್ತು ಸಾರಿಗೆ ಉದ್ಯಮ ಟೋಟಲಿ ಸತ್ತೋಗಿದೆ. ಆಮೇಲೆ ನಾನೊಂದು ಪರ್ಟಿಕ್ಯುಲರ್ ಹೇಳ್ತೀನಿ, ನಮ್ಮ ಉದ್ಯಮದಲ್ಲಿ ಯಾವುದೇ ಪಾರ್ಟಿ ಪಕ್ಷ ಅಂತ ನಮ್ಮಲ್ಲಿಲ್ಲ. ನಮ್ಮ ಉದ್ಯಮದಿಂದ ಯಾವ ಕೂಡ ನೇತಾರನಾಗಿ ಕೂಡ ಯಾವುದೇ ಒಂದು ಪದವಿಯಲ್ಲಿ ಕೂಡ ಬಂದು ನಿಂತ್ಕೊಂಡಿಲ್ಲ. ಸಾರಿಗೆ ಉದ್ಯಮದಲ್ಲಿ ಇರುವವರು ಇವಾಗ ನಮ್ಗೆ ಹೇಳ್ಬೇಕಂದ್ರೆ ನ್ಯಾಷನಲ್ ಟ್ರಾವೆಲ್ಸ್ ಜಮೀರ್ ಸಾಹೇಬ್ ನಮ್ಮ ಇಂಡಸ್ಟ್ರಿ ಅವರೇ, ಅವ್ರು ಎಲ್ಲಿನೂ ಗುರುತಿಸ್ಕೊಳ್ಳಿಲ್ಲ. ಜಮೀರ್ ಸಾಹೇಬ್ ಅವರು ನಮ್ಮ ಉದ್ಯಮ ಅಂತ ಹೇಳ್ಬಿಟ್ಟು ಎಲ್ಲಿನೂ ನಮ್ಮನ್ನೆಲ್ಲ ಬೆಳಗ್ಗೆ ಕೈ ಹಾಕೊಂಡು ಕರ್ಕೊಂಡು ಹೋಗಿ ಎಲ್ಲಿನೂ ಕೆಲಸ ಮಾಡಿದವರಲ್ಲ. ಅವರ ಉದ್ಯಮಕ್ಕಾಗಿ ಮಾಡಿಲ್ಲ, ಅವ್ರು ಎಲ್ಲಿಗೋಸ್ಕರ ಕೆಲಸ ಮಾಡಿದ್ದಾರೆ. ಅದೇ ತರ ಯಾರೇ ಆಗಲಿ ನಮ್ಮ ಉದ್ಯಮ ದೊಡ್ಡ ತಲೆಗೂ ತಮಗೆ ಗೊತ್ತಿದೆ. ಯಾರೊಬ್ಬರು ರಾಜಕೀಯವಾಗಿ ಕೂಡ ಮುಂದೆ ಬರಲಿಲ್ಲ ಅಥವಾ ತಮ್ಮ ಸ್ಥಾನಗಳಿಗೆ ಕೂಡ ಬಂದ್ಬಿಟ್ಟು ಕರ್ಕೊಂಡು ಬಂದೂ ಇಲ್ಲ. ನಮ್ಮ ಮನೆ ಬಾಗಿಲಿಗೆ ನಾನು 2-3 ಸತಿ ಬಂದಿದ್ದೀನಿ, ನಮ್ಮ ಎಲ್ಲರ ಜೊತೆ ಬಂದಿದ್ದೀನಿ. ಆದ್ರೂ ಕೂಡ ದೊಡ್ಡ ನಾಯಕರುಗಳು ಇದ್ದು ಕೂಡ ರಾಜಕೀಯವಾಗಿ ಕೂಡ ಬಂದಿಲ್ಲ. ಹೇಳಿ ಸರ್, ದಯಮಾಡಿ. ಆದ ಕಾರಣ ನಮ್ಮಲ್ಲಿ ವಾಹನ ಮಾಲೀಕರಿಗೆ ಆಗ್ಲಿ, ಚಾಲಕರಿಗಾಗ್ಲಿ ಇದೆಲ್ಲವೂ ಕೂಡ ನಮ್ಮಲ್ಲಿ ಒಂದು ಯಾವುದೇ ಜಾತಿ, ಪಂಗಡ, ಪಕ್ಷ ಇಲ್ಲದಂತಹ ಒಂದು ಕ್ಷೇತ್ರ. ಇದಕ್ಕೆ ಸರ್ಕಾರ ಯಾವುದೇ ನೆರವನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಕೊಡಲಿಲ್ಲ. ಹಿಂದಿನ 20 ತಿಂಗಳ ಸರ್ಕಾರ ಆಗಿ ಈಗಿನ ಮುಂದಿನ ಇದಾಗಲಿ ನಮಗೆ ಯಾವುದೇ ಆಶ್ವಾಸನೆಗಳು ಅದು ಮಾತ್ರ ನಿಂತ್ಕೊಂಡಿದೆ. ಆದ ಕಾರಣ ಏನಾದರೂ ಮುಂದಿನ ಇದರಲ್ಲಿ ತಾವು ವಿಧಾನಸಭೆಯಲ್ಲಿ ನಮ್ಮ ಬಗ್ಗೆ ಸ್ವಲ್ಪ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ತೆರಿಗೆ ವಿನಾಯಿತಿಯನ್ನು ಕೂಡ ಕೊಡಿಸುವಂತ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಟೈಮ್ ಅಷ್ಟೇ, ಎಲ್ಲರಿಗೂ ಚಾನ್ಸ್ ಕೊಡಿ ಅಂತ ಹೇಳ್ತಾರೆ. ಹೆಸರು ತಗೊಳ್ಳಿ. ನನ್ನ ಹೆಸರು ನಾಗೇಂದ್ರ ಪ್ರಸಾದ್ ಅಂತ ಹೇಳಿ, ನಾನು ಕರ್ನಾಟಕ ಟೂರಿಸ್ಟ್ ಮೋಟರ್ ಕ್ಯಾಬ್ ಮ್ಯಾಕ್ಸಿ ಕ್ಯಾಬ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಕಳೆದ 15 ವರ್ಷಗಳಿಂದ ಕೂಡ ಈ ಅಸೋಸಿಯೇಷನ್ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರಪ್ರಥಮವಾಗಿ ನಾಗೇಂದ್ರ ಪ್ರಸಾದ್ ಅಂತ ಹೇಳಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು
ನಾನು ನಮ್ಮ ಅಸೋಸಿಯೇಷನ್ ಪರವಾಗಿ ವಂದನೆ ಹೇಳಬೇಕು. ತಾವು ಪಕ್ಷಾತೀತವಾಗಿ ಕರೆದಿದ್ದೀರಿ, ಅದೊಂದು ತುಂಬಾ ಸಂತೋಷ. ನಾನು ಕೂಡ ಜಾತ್ಯತೀತ ಜನತಾದಳದಲ್ಲಿ ಒಂದು MLA ಕ್ಯಾಂಡಿಡೇಟ್ ಆಗಿದ್ದೀನಿ, ಪಕ್ಷದ ವಕ್ತಾರನಾಗಿದ್ದೀನಿ, ಹಾಗೂ ನಮ್ಮ ಅಸೋಸಿಯೇಷನ್ ಸಕ್ರಿಯ ಕೆಲಸ ಮಾಡ್ತಾ ಇದ್ದೀನಿ. ನಂದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ. ತಾವು ಕೂಡ ನಮ್ಮ ಪರಿಚಯ ಇದೆ ಸರ್, ಮಾತು ಬಿಡ್ತಿರ್ತೀನಿ. ಈಗ ನಾವು ಇಷ್ಟೋ ತನಕ ನಮ್ಮ ಎಲ್ಲ ಸ್ನೇಹಿತರುಗಳು ಕೆಲವು ವಿಚಾರಗಳನ್ನ ಅಂಕಿಅಂಶಗಳ ಸಮೇತ ಹೇಳ್ತಾ ಇದ್ರು. ನಾನು ಸರಳವಾಗಿ ಮಾತಾಡಬೇಕು, ಯಾಕೆಂತಂದ್ರೆ ಎಲ್ಲರಿಗೂ ಕೂಡ ಅರ್ಥ ಆಗ್ಬೇಕು ಅನ್ನೋದಕ್ಕೆ ಒಂದು ಸೆಕೆಂಡ್ ಲೇಟ್ ಆದ್ರೂ ಕೂಡ ಸಾಮಾನ್ಯ ಮುಖಂಡರುಗಳು ಕ್ಷಮಿಸಬೇಕು. ಸರ್, ಪ್ರಥಮವಾಗಿ ಏನು ಕೋವಿಡ್ ಬಂದು 2019ರಲ್ಲಿ ಕೋವಿಡ್ ಬಂದ ನಂತರ ನಮ್ಮಲ್ಲಿ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಅನೇಕ ಜನ ನಮ್ಮಲ್ಲಿ ಮಾಲೀಕರು ಮತ್ತು ಚಾಲಕರು ಇವರೆಲ್ಲ ಕೂಡ ಹಳೆಯದರಲ್ಲಿ ನಾವೇನು ಕೂಡಿಟ್ಕೊಂಡಿದ್ವಿ ಹಣನ ಮನೆಯಲ್ಲಿ ಒಂದು 6 ತಿಂಗಳು 8 ತಿಂಗಳು ಖರ್ಚಿಗಾಗುತ್ತೆ ಅಂತ ಹೇಳಿ ಯಾರಕ್ಕೂ ಕೂಡ ನಾವು ಹೋಗಲಿಲ್ಲ. ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ 1 ರೂಪಾಯಿ, ಎಣ್ಣೆಕಾಯಿ, ಉಪ್ಪಿನ ಡಬ್ಬ, ಖಾರ ಡಬ್ಬ, ಅಕ್ಕಿ ಡಬ್ಬದಲ್ಲಿ ಇರ್ತಕ್ಕಂಥ ಎಲ್ಲ ಹಣಗಳನ್ನ ಖರ್ಚು ಮಾಡಿದ್ವಿ. ತದನಂತರ ಮೊದಲನೇ ಅಲೆ ಮುಗಿತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಇನ್ನೇನು ಈ ಅಲೆ ಮುಗಿದಿದೆ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಎರಡನೇ ಅಲೆ ಅನ್ನೋ ವಿಚಾರ ಬರದೇ ಇರುವಂತ ಸಂದರ್ಭದಲ್ಲಿ ನಾವು ಹೊರಗಡೆ ಬರ್ಬೇಕು ಅಂದ ಕೂಡಲೇ ಮತ್ತೆ ಎರಡನೇ ಅಲೆ ಅಂತಕ್ಕಂಥ ಮಾತು ಬಂತು. ಆವಾಗ ನಮ್ಮಲ್ಲಿರ್ತಕ್ಕಂಥ ಚಾಲಕಗಳು ಅವ್ರು ಪಟ್ಟಿರ್ತಕ್ಕಂಥ ಕಷ್ಟಗಳು ಯಾವ ರೀತಿ ಇದೆ ಅಂದ್ರೆ ಸರ್, ಎಷ್ಟೋ ಜನ ಇನೋವಾ ಕಾಲದಲ್ಲಿ ತರಕಾರಿ ಮಾಡ್ತಾರೆ, ಕೂಲಿ ಕೆಲಸ ಮಾಡ್ತಾರೆ, ಗಾಳಿ ಕೆಲಸ ಮಾಡ್ತಾರೆ. ಯಾಕೆಂತಂದ್ರೆ ರಾಜಕೀಯವಾಗಿ ನಮಗೆ ಸಾರಿಗೆ ಇಲಾಖೆಗೆ ಇದು ಅನೇಕ ವರ್ಷಗಳಿಂದ ಕೂಡ ನಮ್ಗೆ ಕುರಿತ ಆಗ್ತಾ ಇರ್ತಕ್ಕಂಥ ದೊಡ್ಡ ವಿಚಾರ. ಇದು ಪರ್ಯಾಯವಾಗಿ ನಮ್ಗೆ ಯಾವುದೇ ರೀತಿ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿಲ್ಲ. ಪರ್ಯಾಯವಾದಂತ ಯಾವುದೇ ರೀತಿ ವ್ಯವಸ್ಥೆ ಕಲ್ಪಿಸ್ಕೊಡದೇ ಇರುವಂತ ಸಂದರ್ಭದಲ್ಲಿ ನಮ್ಗೆ ಈ ಪರಿಸ್ಥಿತಿ ಬಂದಿದೆ. ಎಷ್ಟೋ ಜನ ಅವ್ರ ಮಕ್ಕಳನ್ನ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ, ಹೆಣ್ಣು ಮಕ್ಕಳನ್ನ ಮನೆ ಪಾತ್ರೆಗಳು ತೊಳೆಯೋದಕ್ಕೆ, ಬಟ್ಟೆ ತೊಳೆಯೋದಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಸರ್. ಇದು ತುಂಬಾ ದುರಂತ. ಮೂರನೇದು ಏನಾಗಿದೆ ಅಂತಂದ್ರೆ, ಎರಡನೇ ಮುಗ್ದಿದೆ ಅನ್ನೋ ಸಂದರ್ಭದಲ್ಲಿ ಮೂರನೇ ನಮ್ಗೆ ಸ್ಟಾರ್ಟ್ ಆಗಿಲ್ಲ ಅಂತ ನಾವೇನ್ ಮನಸ್ಸಲ್ಲಿ ಅನ್ಕೊಂಡ್ವಿ, 100 ರೂಪಾಯಿ ಡೀಸೆಲ್ ಪೆಟ್ರೋಲ್ ಮಾಡಿಟ್ಟಿದ್ದಾರೆ ಸರ್. ಇದು ನಮ್ಗೆ ಮೂರನೇ ಅಲೆ. ನಮ್ಗೆ ಆಕ್ಚುಲಿ ಇದು ಮೂರನೇ ಅಲೆ. ಮೂರನೇ ಅಲೆ ನಮ್ಗೆ ಏನ್ ಸ್ಟಾರ್ಟ್ ಆಯ್ತು, ಮತ್ತೆ ನಾವು ಮುಂದಕ್ಕೆ ಹೋಗೋಣ, 2 ದಿನ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಆಗುತ್ತೆ ಅನ್ನುವಂತ ಸಂದರ್ಭದಲ್ಲಿ ಈಗ ಮತ್ತೆ ಒಂದು ಕಡೆ ನೆರೆ ಬಂದಿದೆ. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಪ್ರವಾಸಿಗರು ಹೊರಗಡೆ ಹೋಗ್ತಾ ಇಲ್ಲ ಸರ್. ಸಂಪೂರ್ಣವಾಗಿ ಬಂದಾಗೋಗಿದೆ. ನಾವು ಇನ್ಸೂರೆನ್ಸ್ ಕಟ್ಟಕ್ ಆಗ್ತಾ ಇಲ್ಲ, ಟ್ಯಾಕ್ಸ್ ಕಟ್ಟಕ್ ಆಗ್ತಾ ಇಲ್ಲ, ಲೋನ್ ಕಟ್ಟಕ್ ಆಗ್ತಾ ಇಲ್ಲ. ನಮ್ಮ ಮಾಲೀಕರು ಮತ್ತು ಚಾಲಕರ ಮೇಲೆ ಅನೇಕ ಜನ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ಯಾರು ಕೂಡ ನಮ್ಮ ರಕ್ಷಣೆ ಹಿಂದೆ ಬರ್ತಾ ಇಲ್ಲ. ಯಾವುದೇ ಸರ್ಕಾರಗಳು ಇದುವರೆಗೂ ಬಂದಿಲ್ಲ. ಕಾರಣ ಇಷ್ಟೇನೆ, ನಾವು ಮೊದಲಿಂದ ಕೂಡ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರಿದ್ದಾರೆ, ಅನೇಕ ಸಂದರ್ಭಗಳಲ್ಲಿ ಅವ್ರ ಹತ್ರಕ್ಕೆ ಹೋಗಿದ್ದೀವಿ, ಅನೇಕ ವಿಚಾರಗಳನ್ನು ನಾವು ಮನವಿ ಕೊಟ್ಟಿದ್ದೀವಿ. ಆದ್ರೂ ಕೂಡ ಇವತ್ತಿನವರೆಗೂ ಕೂಡ ಕೆಲವು ಮಾಲೀಕರು ಮತ್ತು ಚಾಲಕರ ವಿಷಯದಲ್ಲಿ ಯಾರು ಕೂಡ ಶಾಶ್ವತ ಪರಿಹಾರವನ್ನು ಯಾವುದು ಕೊಡುವಂತಹ ಒಂದು ಯೋಜನೆಯನ್ನ ಕೊಟ್ಟಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ನಾನು ಮನವಿ ಮಾಡ್ತೀನಿ, ದಯಮಾಡಿ ಶಾಶ್ವತ ಯೋಜನೆ ಯಾವ್ದಾದ್ರು ಕೂಡ ಇಂಥ ಸಂದರ್ಭ ಬಂದಾಗ ಸರ್ ನಾವು ಯಾವುದೇ ಬೇರೆ ಪರ್ಯಾಯವಾದಂತ ಒಂದು ಜಾಬ್ನ ಹುಡುಕೊಳ್ಳೋಕೆ ನಮ್ಮ ಕೈಲಿ ಆಗೋದಿಲ್ಲ ಸರ್. ನಮ್ಗೆ ಇರ್ತಕ್ಕಂಥದ್ದು ನಮ್ಮ ಮಾಲೀಕರಿಗೆ, ಚಾಲಕರಿಗೆ ಬರೀ ಡ್ರೈವಿಂಗ್ ಬಿಟ್ಟರೆ ಬೇರೆ ಏನಿಲ್ಲ ಸರ್. ನಮ್ಗೆ ಏನಾಗುತ್ತೆ ಅಂತಂದ್ರೆ ವಿದ್ಯಾವಂತರು ಇದ್ದಾರೆ, ಅವಿದ್ಯಾವಂತರು ಇದ್ದಾರೆ. ಬೇರೆ ಕಡೆ ಹೋಗ್ಬೇಕು ಅಂತಂದ್ರೆ ಕೂಲಿ ಕೆಲಸ, ಟ್ರಾವೆಲಿಂಗ್ ಸ್ಟೋರ್, ಎಲ್ಲಾದ್ರೂ ಮನೆ ಕೆಲಸಗಳು ಮಾಡ್ಕೊಳ್ಳೋದು, ಇಂಥ ಸೆಕ್ಯೂರಿಟಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಗಾಡಿಗಳ ಲೋನ್ ಕಟ್ಟಿರೋದಕ್ಕೆ ಕೆಲವರು ಯಾವ ಮಟ್ಟಿಗೆ ನಮ್ಮ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವ್ರ ಮನೆ ಕಾಯಿಗಳ ಸಮೇತ ಕಿತ್ಕೊಂಡು ಹೋಗಿ ಮಾರ್ವಾಡಿ ಅಂಗಡಿಗಳಲ್ಲಿ ಇಟ್ಬಿಟ್ಟು ಆ ಲೋನ್ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅದು ಕೂಡ ಯಾರು ಹೋಗ್ತಾ ಇಲ್ಲ ಸರ್. ಈ ಪರಿಸ್ಥಿತಿ ನಾವಿದ್ದೀವಿ. ದಯಮಾಡಿ ಈಗ ಒಂದು ಪರ್ಯಾಯವಾದಂತಹ ಶಾಶ್ವತ ಯೋಜನೆಯನ್ನು ಕಂಡಿರ್ತಕ್ಕಂಥ ಒಂದು ಸಲಹೆ ಕೊಡಿ ಸರ್. ಖಂಡಿತ ಸರ್. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರಪ್ರಥಮವಾಗಿ ನಮ್ಮ ಮಾಲೀಕರು ಮತ್ತು ಚಾಲಕರು, ನಮ್ಮ ಸಾರಿಗೆ ಇಲಾಖೆಯಿಂದ ರಾಜಕೀಯ ಮೀಸಲಾತಿ ಎಲ್ಲ ಪಕ್ಷದಲ್ಲೂ ದಯಮಾಡಿ ಕೊಡೋದಕ್ಕೆ ತಮ್ಮ ಕೈ ಮುಗಿದು ಕೇಳ್ಕೊತೀವಿ. ರಾಜಕೀಯ ಮೀಸಲಾತಿ ಕೊಡಿ. ನಂಬರ್ 1 ಸರ್. ನಂಬರ್ 2, ಯಾವುದೇ ಕಾರಣಕ್ಕೂ ಇಂಥ ಪರಿಸ್ಥಿತಿ ಬಂದಾಗ ನಮ್ಗೆ ಭಿಕ್ಷೆ ಕೊಡೋದನ್ನ ದಯವಿಟ್ಟು ಸರ್ಕಾರಗಳು ಬಿಡಬೇಕು ಸರ್. 3,000 2,000 ಸರ್. ಒಂದೇ ಒಂದು ದಿನ ನಮ್ಮ ಚಾಲಕರ ಮನೆಯಲ್ಲಿ 3,000 ರೂಪಾಯಿ ಖರ್ಚಾಗುತ್ತೆ ಸರ್. ಈ 3,000 2,000 ಕೊಡೋ ಬದಲು ಪರ್ಯಾಯವಾದಂತಹ ಒಂದು ಯೋಜನೆ ಯಾವ್ದಾದ್ರು ಕೂಡ ಒಂದು ಮಾಡುವಂತ ಒಂದು ದೀರ್ಘವಾದಂತ ಆಲೋಚನೆ ಮಾಡಿ ತಮ್ಮಂತ ಹಿರಿಯರಿದ್ದೀರಿ, ನೀವು ಎಷ್ಟೋ ಜನ ಸಹಾಯ ಮಾಡಿದ್ದೀರಿ ಸರ್. ಸಲಹೆ ಕೊಡ್ತಕ್ಕಂಥದಕ್ಕೆ ಈಗ ಒಂದು ಏನಾಗುತ್ತೆ ಅಂದ್ರೆ ಸರ್, ಒಂದು ಪ್ರಾವಿನ್ಸ್ ಬೇರೆ ಎಕ್ಸಾಂಪಲ್ ಕೊಡಕ್ ಹೋಗ್ಬೇಡಿ ಸರ್. ಯಾಕಂದ್ರೆ ಒಂದು 5 ನಿಮಿಷ ಪೂರ್ತಿ ಯೋಚನೆ ಮಾಡ್ಕೊಂಡು ಪರ್ಯಾಯವಾಗುತ್ತೆ ಅಂತಂದ್ರೆ, ಮೊದಲನೇದಾಗಿ ನಮ್ಮೂರಿಗೆ ಬೇರೆ ರೀತಿ ಕೆಲಸ, ಆಲ್ಟರ್ನೇಟ್ ಕೆಲಸ ಯಾವ್ದಾಗುತ್ತೆ ಅಂತಕ್ಕಂಥದ್ದು
ಅನ್ನೋದನ್ನ ವಿಸ್ತೃತವಾಗಿ ತಾವು ಸರ್ವೆ ಮಾಡಿ ಇಂಥ ಕೆಲಸ ಆಗುತ್ತೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಸ್ಟ್ಯಾಂಡ್ ಥ್ಯಾಂಕ್ ಯು ಎರಡು ಮಾತು